ಬಂಧುಗಳೇ ನಮಸ್ಕಾರ. ಶರವೇಗದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತದ ಅಂಡರ್ ವರ್ಲ್ಡ್ ಕ್ಷೇತ್ರದಲ್ಲಿ ಈಗ ತುಂಬಾನೇ ಪಾಪ್ಯುಲರ್ ಆಗಿರುವ ಹೆಸರಂದ್ರೆ ಲಾರೆನ್ಸ್ ಬಿಷ್ಣೋಯ್. ಈ ಹಿಂದೆ ಸಲ್ಮಾನ್ ಖಾನ್ಗೂ ಹರಿಣಗಳನ್ನು ಕೊಂದಿದ್ದಕ್ಕೆ ಲಾರೆನ್ಸ್ ಬಿಷ್ಣೋಯ್ ನಿನ್ನನ್ನು ಹತ್ಯೆ ಮಾಡಿಯೇ ತೀರುತ್ತೇನೆ ಎಂದು ವಾರ್ನಿಂಗ್ ನೀಡಿದ್ದು ಹಳೆ ಸಂಗತಿ. ಆದರೆ ಬಿಷ್ಣೋಯ್ ಸುಮ್ಮನುಳಿದಿಲ್ಲ. ಈ ಹಿಂದೆ ಸಲ್ಮಾನ್ ಖಾನ್ನ ಸ್ನೇಹಿತನಾಗಿದ್ದನೆಂಬ ಕಾರಣಕ್ಕೆ ಮಹಾರಾಷ್ಟ್ರದ ಒಬ್ಬ ಶಾಸಕನನ್ನ ಮನೆಯ ಎದುರುಗಡೆಯಲ್ಲೇ ಗುಂಡಿಕ್ಕಿ ಹತ್ಯೆ ಮಾಡಲಾಗಿತ್ತು. ಸಲ್ಮಾನ್ ಖಾನ್ಗೆ ಸೇರಿದ ಮನೆಗಳ ಮೇಲೆ ಗುಂಡಿನ ದಾಳಿ ಮಾಡಲಾಗಿತ್ತು. ಸಲ್ಮಾನ್ ಖಾನನ್ನ ಯಾರ ಜೊತೆಯೂ ಸೇರುವಂತಿಲ್ಲ ಎಂದು ವಾರ್ನಿಂಗ್ ಮಾಡಿದ್ದನು. ಅವನ ಜೊತೆ ಸೇರುವ ಯಾವುದೇ ಸ್ನೇಹಿತನನ್ನು ಸಹ ಬಿಡುವುದಿಲ್ಲ ಎನ್ನುವ ಎಚ್ಚರಿಕೆಯನ್ನ ಶಾಸಕನ ಹತ್ಯೆಯ ಮೂಲಕ ಎಲ್ಲರಿಗೂ ಎಚ್ಚರಿಕೆಯ ಗಂಟೆಯನ್ನ ನೀಡಿದ್ದನು. ಆದರೆ ಈ ಬಾರಿ ಈತನ ಟಾರ್ಗೆಟ್ ಆಗಿದ್ದು ಭಾರತ ದೇಶ ಕಂಡ ಕಾಮಿಡಿ ಕಿಂಗ್ ಕಪಿಲ್ ಶರ್ಮಾ. ಹಾಗಾದರೆ ಕಪಿಲ್ ಶರ್ಮಾ ಬಿಷ್ಣೋಯ್ಯ ಕೆಂಗಣ್ಣಿಗೆ ಗುರಿಯಾಗಿದ್ದು ಏಕೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಸಲ್ಮಾನ್ ಖಾನ್ ಹಾಗೂ ಕಪಿಲ್ ಶರ್ಮಾ ಇಬ್ಬರು ಅತ್ಯುತ್ತಮ ಸ್ನೇಹಿತರಾಗಿದ್ದರು. ಯಾವುದೇ ವ್ಯಾವಹಾರಿಕವಾಗಿ ಅಲ್ಲದಿದ್ದರೂ ಇಬ್ಬರ ಸ್ನೇಹ ಟಿವಿ ಶೋಗಳಲ್ಲಿ ಹಾಗೂ ಹೆಚ್ಚಿನ ವೇದಿಕೆಗಳಲ್ಲಿ ಕಪಿಲ್ ಶರ್ಮಾನೇ ಆಂಕರಿಂಗ್ ಮಾಡುತ್ತಿದ್ದರು. ಮತ್ತು ಇತ್ತೀಚೆಗೆ ನಡೆದ ದ ಗ್ರೇಟ್ ಇಂಡಿಯನ್ ಕಪಿಲ್ ಶರ್ಮಾ ಶೋಗೆ ಸಲ್ಮಾನ್ ಖಾನ್ ಅತಿಥಿಯಾಗಿ ಆಗಮಿಸಿದ್ದರು. ಇದು ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ನ ಕಣ್ಣು ಕೆಂಪಗಾಗಿಸಿತ್ತು. ಈ ಹಿಂದೆಯೇ ಬಿಷ್ಣೋಯ್ ಕೂಡ ಎಲ್ಲರಿಗೂ ವಾರ್ನಿಂಗ್ ಮಾಡಿದ್ದನು. ಯಾರು ಸಹ ಸಲ್ಮಾನ್ ಖಾನ್ ಜೊತೆ ಯಾವುದೇ ವ್ಯವಹಾರ ಹಾಗೂ ಸ್ನೇಹ ಬೆಳೆಸಬಾರದೆಂದು ವಾರ್ನಿಂಗ್ ನೀಡಿದ್ದನು. ಇದನ್ನು ಕಡೆಗಣಿಸಿದ್ದ ಕಪಿಲ್ ಶರ್ಮಾ ಮೊನ್ನೆ ನಡೆದ ಕಪಿಲ್ ಶರ್ಮಾ ಶೋಗೆ ಸಲ್ಮಾನ್ ಖಾನ್ರನ್ನ ಆಹ್ವಾನಿಸಿದ್ದನು. ಈ ಹಿಂದೆ ಸಹ ಕಪಿಲ್ ಶರ್ಮಾ ಸಿಖ್ ಪರ ವಿಷಯವನ್ನು ತನ್ನ ಶೋನಲ್ಲಿ ತಮಾಷೆಯಾಗಿ ತೆಗೆದುಕೊಂಡಿದ್ದ ಎಂಬ ಕಾರಣಕ್ಕೆ ಕೆನಡಾದಲ್ಲಿರುವ ಕಪಿಲ್ ಶರ್ಮಾ ಒಡೆತನದ ಕಾಪ್ ಕೆಪೆ ಮೇಲೆ ಗುಂಡಿನ ಮಳೆಗೆರೆದಿದ್ದರು. ಅದನ್ನ ಖಲಿಸ್ತಾನಿಗಳು ನಾವೇ ಮಾಡಿದ್ದು ಎಂದು ಒಪ್ಪಿಕೊಂಡಿದ್ದರು. ಇದೀಗ ಲಾರೆನ್ಸ್ ಬಿಷ್ಣೋಯ್ಯ ಬಲಗೈ ಬಂಟನಾಗಿರುವ ಗೋಲ್ಡಿ ಬ್ರಾರ್ ಕಪಿಲ್ನ ಕಾಪ್ ಕೆಪೆ ಮೇಲೆ 25 ಬಾರಿ ಗುಂಡಿನ ಮಳೆಗೆರೆದಿದ್ದಾನೆ. ಆದರೆ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಕಿಟಕಿ ಗಾಜುಗಳು ಹಾಗೂ ದ್ವಾರದಲ್ಲಿರುವ ಗ್ಲಾಸಿನ ಪುಷಿಂಗ್ ಡೋರ್ಗಳು ಸಂಪೂರ್ಣವಾಗಿ ಪುಡಿಯಾಗಿದೆ. ಇದು ನಿನಗೆ ಈಗ ವಾರ್ನಿಂಗ್ ಅಷ್ಟೇ. ಮುಂದೇನಾದರೂ ಇಂಥ ಸ್ಥಿತಿಯನ್ನು ಕಂಡರೆ ಖಂಡಿತವಾಗಿ ನಿನ್ನನ್ನು ಹತ್ಯೆ ಮಾಡುತ್ತೇವೆ ಎಂದು ಗೋಲ್ಡಿ ಬ್ರಾರ್ ವಾರ್ನಿಂಗ್ ಕೊಟ್ಟಿದ್ದಾನೆ. ಏನೇ ಆಗಲಿ, ಬಿಷ್ಣೋಯ್ ಸಲ್ಮಾನ್ ಖಾನ್ನನ್ನ ಸದ್ಯಕ್ಕೆ ಕೈ ಬಿಡುವ ಪ್ರಶ್ನೆಯೇ ಇಲ್ಲ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿ ಬಿಟ್ಟಿದೆ. ಏನೇ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದೇನಾಗುತ್ತೆ ಅಂತ ಕಾದು ನೋಡೋಣ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅದ್ಭುತವಾದ ವಿಡಿಯೋಗಳನ್ನು ಮಾಡಲು ಪ್ರೇರಣೆಯಾಗಿ. ಜೈ ಹಿಂದ್, ಜೈ ಕರ್ನಾಟಕ.